ಇಲ್ಲಿ ಸ್ವಲ್ಪ ಸೌತೆ ಬೀಜ ಹಾಕಿದ್ದೆ, ಈಗ ಸಸಿಯಾಗಿದೆ. ಇದನ್ನು ಈ ಗೇರು ಮರಕ್ಕೆ ಹಬ್ಬಿಸ್ಕೊಡುವ ಅಂತ ಇಲ್ಲಿ ಹಾಕಿದ್ದೀನಿ. ಇನ್ನೊಂದು ಕಡೆನೂ ಹಾಕಿದ್ದೀನಿ. ಇದನ್ನು ಹೇಗಿದ್ದರೂ ಚಪ್ಪರ ಮಾಡೋದು ಬೇಡ, ಈ ಮರಕ್ಕೆ ಹಬ್ಬಿಸುವ ಅಂತ ಇಲ್ಲಿ ಹಾಕಿದ್ದೆ. ಇದು ಈಗ ಉದ್ದ ಆಗಿದೆ. ಇನ್ನೂ ಉದ್ದ ಆಗಿದ್ರೆ ಕಟ್ಟಾಗಿಬಿಡುತ್ತೆ, ಮಳೆ ಮತ್ತು ಗಾಳಿ ಎಲ್ಲ ಬಂದರೆ. ಅದಕ್ಕೆ ಮಣ್ಣು ಹಾಕುವ ಅಂತ ಬುಡಕ್ಕೆ ಹಾಕ್ತಾಯಿದ್ದೀನಿ. ಇದು 3 ಎಲೆ ಬರ್ತಾ ಉಂಟು. 3 ಎಲೆ ಬಂದಮೇಲೆ ಫಸ್ಟ್ ಗೊಬ್ಬರ ಹಾಕಬೇಕು. ಇದರಲ್ಲಿ 6 ಬೀಜ ಹಾಕಿದ್ದೆ, ಅದರಲ್ಲಿ 4 ಸಸಿ ಬಂದಿದೆ. ಈ ರೀತಿ ಬುಡಕ್ಕೆ ಮಣ್ಣು ಹಾಕ್ಕೊಡ್ಬೇಕು, ಬೇಗನೆ ಬೆಳವಣಿಗೆ ಆಗುತ್ತೆ ಸಸಿ. ಇದು ಇನ್ನೊಂದು ಕಡೆ ಹಾಕಿದ ಸೌತೆ ಗಿಡ. ಇದನ್ನು ನವಿಲು ತಿಂದ್ಬಿಟ್ಟಿದೆ. ಈಗ ಚಿಗುರಿ ಬಂದಿದೆ. ಮತ್ತೆ ಈ ಗಿಡ ಮತ್ತೆ ಈ ಗಿಡನ, ಎಲ್ಲ ಗಿಡನೂ ತಿನ್ನೋದಿಲ್ಲ, 1-2 ಗಿಡನ ತಿಂದ್ಬಿಟ್ಟು ಹೋಗುತ್ತೆ. ಇದಕ್ಕೆ ಫಸ್ಟ್ ಗೊಬ್ಬರ ಕೊಟ್ಟಾಗಿದೆ. ಇನ್ನು ಸ್ವಲ್ಪ ದೊಡ್ಡಾದ್ಮೇಲೆ 2ನೇ ಗೊಬ್ಬರ ಕೊಡಬೇಕು. ಇದು ಪೊಟ್ಲಕಾಯಿ ಸಸಿ. ಇದಕ್ಕೆ 2ನೇ ಗೊಬ್ಬರ ಕೊಡೋದಿದೆ. ಬಳ್ಳಿ ಆಗ್ತಾ ಉಂಟು. ಫಸ್ಟ್ ನೆಟ್ಟಿದಾಗ ಸ್ವಲ್ಪ ಗಿಡ ಎತ್ತರ ಆಗಿತ್ತಲ್ಲ, ಹಾಗೆ ಹಾಕ್ದಲೆ ಅದು ಬಾಡೋಗಿತ್ತು. ನಾನು ಇದು ಬದುಕೋದಿಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಆ ಎಲೆಗಳು ಹಣ್ಣಾಗಿ ಉದುರಿ ಮತ್ತೆ ಹೊಸ ಚಿಗುರು ಬಂದು ಈಗ ಬಳ್ಳಿಯಾಗಿದೆ. ಇದಕ್ಕೆ ಚಪ್ಪರ ಮಾಡೋದಿಲ್ಲ. ಇದಕ್ಕೆ ಇಲ್ಲಿ ಸೌದಿ ಎಲ್ಲ ಉಂಟಲ್ಲ, ಇದ್ರ ಮೇಲೆ ಹಬ್ಬಿಸ್ಕೊಡುವ ಅಂತ ಇದ್ದೀನಿ. ಹಾಗಾಗಿ ಇದನ್ನು ಇಲ್ಲೇ ನೆಟ್ಟಿದ್ದೀನಿ, ಸೌದೆ ಮೇಲೆ ಹಬ್ಬೋಗ್ತದೆ ಅಂತ ಬಳ್ಳಿ. ಇದು ಇನ್ನೊಂದು ಕಡೆ ನೆಟ್ಟ ಹೀರೆ ಸಸಿ. ಇದಕ್ಕೂ ಗೊಬ್ಬರ ಹಾಕೋದಿದೆ. ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಉಂಟು. ಗೊಬ್ಬರ ಹಾಕೋಕೆ ಟೈಮೇ ಸಿಗೋದಿಲ್ಲ. ನಮ್ಮ ಮನೆಯವರು ಕೆಲಸಕ್ಕೆ ಹೋಗೋ ಇದರಲ್ಲಿ ಅವರಿಗೆ ಟೈಮ್ ಸಿಗೋದಿಲ್ಲ. ನಾವು ಹಾಕ್ಬೋದು, ಆದರೆ ನನಗೆ ಮಣ್ಣೆಲ್ಲ ಎತ್ಕೊಡೋಕೆ ಬರೋದಿಲ್ಲ, ಹಾಗಾಗಿ ನಾನು ಹಾಕೋದಿಲ್ಲ. ಫಸ್ಟ್ ಗೊಬ್ಬರ ಬೇಕಿದ್ರೆ ಹಾಕ್ತೀನಿ, 2ನೇ ಗೊಬ್ಬರ ಎಲ್ಲ ಹಾಕೋದಿಲ್ಲ, ಸೊಪ್ಪು ಕೊಚ್ಚಿ ಹಾಕಬೇಕಲ್ಲ. ಹಾಗಾಗಿ 2ನೇ ಗೊಬ್ಬರವನ್ನು ನಾನು ಹಾಕೋದಿಲ್ಲ, ಅವರೇ ಬಂದು ಕೊಡೋದೆ. ಇಲ್ಲಿ 2 ಬೀಜ ಹಾಕಿದೆ, ಒಂದೇ ಸೊಡ್ಗೆ ಹಬ್ಕೊಂಡಿದೆ, ಉದ್ದ ಬೀನ್ಸ್ ಇದು. ಮತ್ತು ಇಲ್ಲಿ ನೋಡಿ, ಇದು ನನ್ನ ಮಗಳು ಹಾಕಿದ್ದು ಬೀಜ. ನಾವು ಹಾಕ್ತಿದ್ದೀವಿ ಅಂತ, ತಾನು ಹಾಕ್ತೀನಿ ಅಂತ ಬಂದು ಹಾಕಿದ್ಲು. ಅವಳು ಹಾಕಿದ್ದು ಚೆನ್ನಾಗಿ ಬಂದಿದೆ ನೋಡಿ. ಇದು 2 ಸೌತೆ ಗಿಡ. ಇದು ಸೊಡ್ಗೆ, ಅಂದರೆ ಉದ್ದ ಬೀನ್ಸ್ ಅಂತೀವಲ್ಲ ಅದು.
ಬೆಂಡೆ ಸಸಿ ಹಾಕಿದ್ದೆ, ಇಲ್ಲಿ ಒಂದು ಹುಟ್ಟಿಲ್ಲ. 3 ಸಲ ಹಾಕಿದ್ದೆ ಬೆಂಡೆ ಸಸಿ. ಬೀಜ ಚೆನ್ನಾಗಿರಲಿಲ್ಲ ಅನಿಸ್ತದೆ, ಅದಕ್ಕೆ ಒಂದು ಬೆಂಡೆ ಸಸಿ ಬಂದಿಲ್ಲ. ನನಗೆ ಮತ್ತೆ ಬೀಜ ಸಿಕ್ಕಿಲ್ಲ. ನಾನು ಪೇಟೆಗೆ ಹೋಗಿ ತರಬೇಕು ಬೀಜನ. ತಂದುಬಿಟ್ಟು ಮತ್ತೆ ಹಾಕ್ತೀನಿ. ಇಲ್ಲೂ ಪೊಟ್ಲ ಬೀಜ ಹಾಕಿದ್ದೆ. ಇದೇನೋ ಹೀಗಾಗಿದೆಯಪ್ಪ, ಬಾಡೋಗ್ಬಿಟ್ಟಿದೇನೋ, ಹುಳ ಕಟ್ ಮಾಡಿದೆ ಅನಿಸ್ತದೆ. ಇಲ್ಲೊಂದು ಬಂದಿದೆ. ಇದು ಪೊಟ್ಲ ಸಸಿ 2 ಬಂದಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ರಕೃತಿ ಕನ್ನಡ ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.